ಎಲ್ಲ ನನ್ನ ನೆಚ್ಚಿನ ಯುವ ಅಧಿಕಾರಿಗಳಿಗೆ ನಮಸ್ಕಾರ. ಐ ಹೋಪ್ ಆಲ್ ಗುಡ್, ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಲೈವ್ ಕೇಳಿಸ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಲೈವಲ್ಲಿ ಇದೀವಾ? ಸಾರಿ 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 ಎಸ್, ಹಾಯ್ ನನ್ನ ಯುವ ಅಧಿಕಾರಿಗಳೇ ನಮಸ್ಕಾರ. ಐ ಹೋಪ್ ಎಲ್ಲ ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಆರೋಗ್ಯವಾಗಿದ್ದೀರಾ? ಅಟ್ ದ ಸೇಮ್ ಟೈಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಯಾರ ನೋಟಿಫಿಕೇಶನ್ ಆಗಬೇಕು ಅದು ಇದು ಅಂತ ಕೇಳ್ತಿದ್ದವ್ರಿಗೆ ಭರ್ಜರಿ ಒಂದು ಒಳ್ಳೆಯ ನೋಟಿಫಿಕೇಶನ್ ಬೇರೆ ಆಗಿದೆ. ಓಕೆ, ಒಂದು ಬೀಜ ಬೆಳೆದು ಮರವಾಗಬೇಕಾದ್ರೆ ಬೆಳಿಬೇಕಾದ್ರೆ ಯಾವುದೇ ಸದ್ದು ಇರೋದಿಲ್ಲ. ಬಟ್ ಬೀಜ ಬೆಳೆದು ಮರವಾದ ಮೇಲೆ ತುಂಬ ಸದ್ದು ಮಾಡುತ್ತೆ. ಅದೇ ಥರ ನಮ್ಮ ಯಶಸ್ಸು ಅಷ್ಟೇ. ಪ್ರಾರಂಭದಲ್ಲಿ ನಿಮ್ಮ ಒಂದು ಯಶಸ್ಸು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಆಡಂಬರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಒಮ್ಮೆ ಯಶಸ್ಸು ಅನ್ನೋದು ಪಡೆದ ಮೇಲೆ ನೀವು ಏನು ಮಾಡಿದ್ರೂ ಅದು ಸದ್ಯ, ಹೌದಾ? ಸೊ ಹಾಗಾಗಿ ಯಶಸ್ಸಿಗೆ ಕಾಯ್ತಿರುವಂಥ ನನ್ನ ಯುವ ಅಧಿಕಾರಿಗಳಿಗೆ ಇವತ್ತಿನ ಒಂದು ನಮಸ್ಕಾರ. ಪ್ರಶ್ನೆಗಳಂತೂ ತುಂಬ ಇದ್ದಾವೆ ಕೇಳೋಂಥದ್ದು. ಅದೇ ಥರ ನೋಟಿಫಿಕೇಷನ್ಸ್ ಇದ್ದಾವೆ. ನಿಮ್ಮದೇ ಅಂತ ಕೆಲವು ಪ್ರಶ್ನೆಗಳಿದ್ದಾವೆ. ಎಕ್ಸಾಂಪಲ್ಲು PC ಎಕ್ಸಾಮ್ ಯಾವಾಗ, PSI ಎಕ್ಸಾಮ್ ಯಾವಾಗ, PC ನೋಟಿಫಿಕೇಷನ್ ಯಾವಾಗ, PSI ನೋಟಿಫಿಕೇಷನ್ ಯಾವಾಗ, ಈಗ SOCO ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಆಗಿದೆ, KSRP ಮತ್ತು IRB ನೋಟಿಫಿಕೇಷನ್ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ತುಂಬ ಜನಕ್ಕೆ ಕೇಳಬೇಕಂತ ಆಲ್ರೆಡಿ ತುಂಬ ಜನಕ್ಕೆ ಮಾಹಿತಿ ಹೋಗಿದೆ. ಐ ಥಿಂಕ್ ನಾನೇ ಲೇಟಾಗಿ ಕೊಡ್ತಾ ಇದ್ದೀನಿ ನನಗೆ ಅನಿಸ್ತಾ ಇದೆ. ಸಮಯದ ಅಭಾವ ಇದ್ದಿದ್ದರಿಂದ ಅನಿವಾರ್ಯವಾಗಿ ಲೇಟಾಗಿ ಮಾಡ್ತಾ ಇದ್ದೀನಿ. ಐ ಹೋಪ್ ಸೌಂಡ್ ಕೇಳಿಸ್ತಾ ಇದೆಯಲ್ವಾ? ಸೌಂಡ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಹಾಯ್ 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 ಎಲ್ಲ ನನ್ನ ನೆಚ್ಚಿನ ಯುವ ಅಧಿಕಾರಿಗೆ ನಮಸ್ಕಾರ. ಹಾಯ್ ಎಲ್ಲರಿಗೂ ಹಾಯ್. ಓಕೆ, ಸ್ಟಾರ್ಟ್ ಆಯಿತು. PSI ಸಿವಿಲ್ ನೋಟಿಫಿಕೇಶನ್ ಯಾವಾಗ ಸರ್? ಈಗ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಮಾನ್ಯ DGP ಸಾಹೇಬರು ಆಲ್ರೆಡಿ ಟ್ವಿಟ್ಟಲ್ಲಿ ನಿಮಗೆ ರಿಪ್ಲೈ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ PC ನೋಟಿಫಿಕೇಶನ್ ಏಪ್ರಿಲ್ 2022 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 2022 PSI ನೋಟಿಫಿಕೇಶನ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಅದರ ಮಧ್ಯದಲ್ಲಿ ಈಗ ಆಲ್ರೆಡಿ ನಿಮಗೆ KSRP ಮತ್ತು RSI ಸುಮಾರು ನಿಯರ್ಲಿ 70 ಪೋಸ್ಟು ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿದೆ. ಅಟ್ ದ ಸೇಮ್ ಟೈಮ್ 403 ಪೋಸ್ಟ್ ಬೇಕಿತ್ತು ಅಲ್ವಾ? 403 ಪೋಸ್ಟೊಂದು ಜನವರಿ 30 ಅಥವಾ 30 ಅನ್ಕೊಂತೀನಿ, 2022 ಎಕ್ಸಾಮ್ ಪ್ರಿಪ್ರೇಷನ್ ಇಟ್ಟಿದ್ದಾರೆ. ತುಂಬ ಜನ ಅನ್ಕೊತಾ ಇರ್ತಾರೆ, ಏನಪ್ಪ ಮಾಡೋದು, ಹಾಗೆ ಹೀಗೆ ಟೈಮ್ ಇಲ್ಲ, ಹಾಗೆ ಹೀಗೆ ಅಂತ ತುಂಬ ಅನ್ಕೊಂತಿದ್ರು. ಕೆಲವರು ಓದ್ತಾನೆ ಇದ್ದೀನಿ, ಇವರು ಎಕ್ಸಾಮ್ ಡೇಟೇ ಬಿಡ್ತಿಲ್ಲ ಅಂತ ತುಂಬ ಜನ ಬೇಸರದಲ್ಲಿದ್ದರು. ಇನ್ನು ಕೆಲವರು 454 ಪೋಸ್ಟು, 545 ಪೋಸ್ಟು ತುಂಬ ವರ್ಸ್ಟಾಗಾಯಿತು. ಪ್ರಿಪ್ರೇಷನ್ ಲೆವೆಲ್ ಇಟ್ ವಾಸ್ ನಾಟ್ ಗುಡ್ ಅಂತವರು ತುಂಬ ಜನ ಇದ್ದರು. ಆಗ ಪ್ರಿಪ್ರೇಷನ್ ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಯಾರು ಹೇಳಿಲ್ಲ, ಅವ್ರು ಫಾಲೋ ಮಾಡಿದೆ, ಇವ್ರು ಫಾಲೋ ಮಾಡಿದೆ ಅಂತ ತುಂಬ ಜನ ಹೇಳ್ಕೊಂಡ್ರು. ಯಾವ ಬುಕ್ಕಲ್ಲೂ ಬಂದಿಲ್ಲ ಅಂತಲೂ ಹೇಳ್ಕೊಂಡ್ರು. ಸೊ ಈ ಸಾರಿ ಆ ಥರ ಹೇಳಲಿಕ್ಕೆ ನಿಮ್ಗೆ ಯಾವುದೋ ರೈಟ್ಸ್ ಇಲ್ಲ. ಓಕೆ, ಸೊ ಇಟ್ಸ್ ಯುವರ್ ಪ್ರಿಲಿಮಿನರಿ ಡ್ಯೂಟಿ ಟು ಪ್ರಿಪೇರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಮಹತ್ವ ಇದೆ. ಪ್ರತಿಯೊಂದಕ್ಕೂ ನೀವು ಆನ್ಸರಬಲ್ ಆಗ್ತೀರಾ. ಸೊ ಪ್ರಿಪ್ರೇಷನ್ ನಿಮಗೆ ಇನ್ನೂ ಒಂದು ತಿಂಗಳ ಮೇಲೆ 10 ದಿನ ಟೈಮ್ ಇದೆ. ಸೊ ಮ್ಯಾಕ್ಸಿಮಮ್ ಡೂ ಅವರ್ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್. ಇಲ್ಲ ನೀವು ಪ್ರಿಪ್ರೇಷನ್ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ. ಓಕೆ, ನೀವು ನದಿ ಅಥವಾ ಸಮುದ್ರದ ಆಳಕ್ಕೆ ಹೋದಷ್ಟು ಶಾಂತವಾಗಿರ್ತದೆ. ನದಿ ಅಥವಾ ನಿಮ್ಮ ಸಮುದ್ರದ ಆಳಕ್ಕೆ ಹೋದಷ್ಟು ಶಾಂತವಾಗಿರ್ತದೆ. ಅದೇ ರೀತಿ ಸಮಯ ಎಷ್ಟು ಹೆಚ್ಚಿಗೆ ಆಗ್ತಾ ಇರ್ತದೋ ನಿಮ್ಮ ಅರಿವು ಅಥವಾ ನಿಮ್ಮ ಜ್ಞಾನವೂ ಸಹಿತ ಹಾಗೆ. ಸೊ ಹಾಗಾಗಿ ಡೀಪ್ ಪ್ರಿಪ್ರೇಷನ್ ಮಾಡಲಿ. ನನಗೆ ಆಲ್ರೆಡಿ ಹೇಳ್ತೀನಿ, ನಾಲೆಡ್ಜ್ ವಿಲ್ ರೂಲ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಯಾವ ವ್ಯಕ್ತಿ ನಾಲೆಡ್ಜನ್ನು ಹೊಂದಿರ್ತಾನೋ, ಯಾವ ವ್ಯಕ್ತಿ ಜ್ಞಾನವನ್ನು ಹೊಂದಿರ್ತಾನೋ ಅವನು 100% ಈ ವರ್ಲ್ಡ್ನ ರೂಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಹಾಗಾಗಿ ಜ್ಞಾನವೇ ಶ್ರೇಷ್ಠ, ಜ್ಞಾನವೇ ಪರಮಶ್ರೇಷ್ಠ. ಜ್ಞಾನದ ಮುಂದೆ ಯಾವುದೂ ಇಲ್ಲ. ಓಕೆ, ಈ ಮಧ್ಯೆ ಊಹಾಪೋಹಗಳು, ಒಮಿಕ್ರಾನ್ ಒಂದು ವೈರಸ್ ಭೀತಿನೂ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸೇಫ್ಟಿನೂ ಮುಖ್ಯ. ನೋಡಿಕೊಂಡು ಎಷ್ಟಾಗ್ತದೆ ಅಷ್ಟು ಹೊರಗಡೆ ಎಕ್ಸ್ಪೋಸ್ ಆಗೋದನ್ನ ಬಿಡಿ. ಸೊ ಒಂದು ಕಡೆ ಕೂತ್ಕೊಳ್ಳಿ, ಪುಟ್ ಯುವರ್ ಮ್ಯಾಕ್ಸಿಮಮ್ ಎಫರ್ಟ್. ಸೊ ಯಾವಾಗ ನಿಮ್ಮ ಎಫರ್ಟ್ಸ್ ನೀವು ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತಿರೋ ಆ ಸಮಯದಲ್ಲಿ 100% ಸಕ್ಸಸ್ಸು ನಿಮ್ದಾಗ್ತದೆ. ಅರ್ಥವಾಗ್ತಿದೆಯಾ? ಎಸ್,
ನಿಮ್ಮದೇ ಅಂತ ಏನೋ ಡೌಟ್ಸ್ ಇದೆ ಒಮ್ಮೆ ಕೇಳಿ, ಸೊ ಕ್ಲಾರಿಫೈ ಮಾಡುವ, ಆಮೇಲೆ ವಿಲ್ ಮೂವ್ ಟು ನೆಕ್ಸ್ಟ್. ಓಕೆ, ನಾಯಕ ಶರತ್ ಕುಮಾರ್ ಹೇಳ್ತಾ ಇದ್ರು PSC ಸಿವಿಲ್ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಅಂತ ಹೇಳ್ಬಿಟ್ಟು ಡಿಸೆಂಬರ್ 2022 ಅಂತ ಹೇಳ್ಬಿಟ್ಟು ಮೊನ್ನೆ DGP ಸಾಹೇಬರು ಟ್ವೀಟ್ ಮಾಡಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ಸಿವಿಲ್ ಪಿ ನೋಟಿಫಿಕೇಶನ್ ಆಯಿತು ಆಲ್ರೆಡಿ. ನಾಲ್ಕನೇ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಯಾರಿದು ಮನೋಜ್ ಮಲ್ಲಿಕಾರ್ಜುನ್. ಸೊ ನಾಲ್ಕನೇ ಇಟ್ಸ್ ನಾಟ್ ಪ್ರಾಬ್ಲಮ್, ಫುಲ್ಲು ತೀರಾ ಹಿಂಗೆ ಇದು ಮೊಣ್ಕಾಲು ಹತ್ಕೊಂಡುತ್ತೆ, ನನ್ನ ಕೈಲಿ ವಾಕ್ ಮಾಡ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ ಅಂದಾಗ ಮಾತ್ರ ಪ್ರಾಬ್ಲಮ್, ಅದರ್ವೈಸ್ ಪ್ರಾಬ್ಲಮ್ ಇಲ್ಲ. ಕಾಲ್ಮಿ ಸಾಗರ್ ಸ್ವಾಗ್. CRDR ಯಾವಾಗ? ಏಪ್ರಿಲಲ್ಲಿ PC ನೋಟಿಫಿಕೇಶನ್, ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಪ್ರಿಪೇರ್ ಆಗಿ. ಸೊ ಈಗ ನನಗೆ ಗೊತ್ತಿರ್ಬೇಕಾದ್ರೆ ನಿಮ್ಗೆ ಯಾವುದಿದೆ, ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಆಗಿದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂದ್ರೆ ಗೊತ್ತಿಲ್ಲ, ಇನ್ನೂ ಕ್ವಾಲಿಫಿಕೇಶನ್ ಇನ್ನೂ ಡೌಟ್ ಇದೆ. ಏಜ್ ಸಹಿತ 21ರಿಂದ 30 ಇದೆ, ಮತ್ತೆ ಎಷ್ಟು 21ರಿಂದ 35 ವರ್ಷ ಇದೆ GMಗೆ. ಅದು ಬೇರೆ OBC ಅದರ್ ಕ್ಯಾಟಗರಿಗೆ 21ರಿಂದ 38 ವರ್ಷ ಇದೆ. SC STಗೆ 21ರಿಂದ 40 ವರ್ಷ ಇದೆ. ಸೊ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಹೇಳ್ಬಿಟ್ಟು ಯಾರು FSL ಅಂದರೆ ಫಾರೆನ್ಸಿಕ್ ಲ್ಯಾಬ್ರೇಟರಿ ಒಂದು ಡಿಗ್ರಿ, ಫಾರೆನ್ಸಿಕ್ ಡಿಗ್ರಿ ಆದಮೇಲೆ ಫಾರೆನ್ಸಿಕ್ ಲ್ಯಾಬ್ರೇಟರಿ ಡಿಪ್ಲೊಮೊ ಅಥವಾ ಡಬಲ್ ಡಿಗ್ರಿ ಫಾರೆನ್ಸಿಕ್ ಲ್ಯಾಬ್ರೇಟರಿ ಏನಾದರೂ ಮಾಡಿದರೆ ದೇ ಆರ್ ಎಲಿಜಿಬಲ್. ಸೊ ಹಾಗಾಗಿ ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೈನ್ಸ್ ರಿಲೇಟೆಡ್ಗೆ ತುಂಬ ಯೂಸ್ ಆಗ್ತದೆ. ಓಕೆ, ಆಮೇಲೆ PC ನೋಟಿಫಿಕೇಶನ್ ಆಗಿದೆ ಈಗಾಗಲೇ. KSRP ಮತ್ತು RS ಆಗಿದೆ. ಸೊ PSA ಮತ್ತು KSRP ಆಲ್ಸೋ ಏನಂದರೆ ಅದು ಇಟ್ಸ್ ಲೈಕ್ ನಿಮಗೆ ಏನು ಈಗ ಪೇ ಸ್ಕೇಲ್ ಇದೆಯಲ್ಲ, ಸಬ್ ಇನ್ಸ್ಪೆಕ್ಟರ್ ಪೇ ಸ್ಕೇಲ್ ಏನಿದೆಯೋ 100% ಅದೇ ಇದೆ, ಡಬಲ್ ಸ್ಟಾರು. ಸ್ವಲ್ಪ ವರ್ಕ್ ರೋಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಎಲ್ಲವೂ ಒಂದೇ. ಸೊ ಒಂದು ಜಾಬ್ ತೊಗೊಂಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೋಸ್ ಆರ್ ಕಂಪ್ಲೀಟೆಡ್ ಡಿಗ್ರಿ. ಯಾರು ಡಿಗ್ರಿ ಮಾಡಿ ಈಗ ಆಲ್ಮೋಸ್ಟು ತುಂಬ ಜನ ಎಲಿಜಿಬಲ್ ಆಗಿದ್ದಾರೆ, ತುಂಬ ಜನ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಅಂದರೆ ಡಿಗ್ರಿ ಕ್ಲಿಯರ್ ಮಾಡ್ಕೊಂಡು ಈಗ ಪ್ರಿಪ್ರೇಷನ್ ಹಂತದಲ್ಲಿದ್ದೀರಾ. ಸೊ ಪ್ರಿಪ್ರೇಷನ್ ಹಂತದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತುಂಬ ಜನ ಡೌಟ್ಸ್ ಇದೆ. ಆಮೇಲೆ ನೆಕ್ಸ್ಟು ಇದೇ ಥರ ಬರ್ತದ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡ್ಬೋದು. ಇದೇ ಥರ ಬರ್ತದೆ ಅಂತ 100% ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಡೂ ಪ್ರಿಪ್ರೇಷನ್. ನೀವು ಯಾವುದೇ ಒಂದು ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಎಲ್ಲವೂ ಸರ್ವಸಮಾನವಾಗಿ ನೋಡ್ತಾ ಮುಂದುವರೆದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಆಮೇಲೆ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಸೊ ವಿಲ್ ಸಾರ್ಟ್ ಔಟ್ ಮಾಡುವ. ರುಕ್ಷಣ, ಇಸ್ವಿ ಹೇಗೆ ನೆನ್ಪಿಟ್ಕೊಳ್ಳೋದು? ಕೊರವ ಸುನೀಲ್. ಓಕೆ, ಇಷ್ಟೇ ನೆನಪಿಸಿ. ನಿಮಗೆ ಡೇಟ್ಸ್ ಇರೋಂಥದ್ದು ನಮ್ಮ ಹುಡುಗರು ಏನು ಮಾಡ್ತಾರೆ, ಡೇಟ್ಸ್ ಅಂದರೆ ಎಲ್ಲವನ್ನೂ ನೆನ್ಪಿಟ್ಕೊಳ್ಳಿಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ಸ್ ಒಮ್ಮೆ ನೋಡಬೇಕು. ಯಾವ ಯುದ್ಧಗಳೇ ಮಹತ್ವ ಪಡೆದಿದೆ, ಯಾವ ಯುದ್ಧಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯುದ್ಧಗಳೆಲ್ಲ ಒಂದು ಕಡೆ ಬರ್ಕೊಬೇಕು. ಬೇರೆ ಒಬ್ಬ ರಾಜ್ಯ ಡೈನಾಸ್ಟಿ, ತುಂಬ ಡೈನಾಸ್ಟಿ ಇರ್ತವೆ, ಎಲ್ಲವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಬಟ್ ಆ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಇರೋದನ್ನ ಒಂದು ಸೆಕ್ಟ್ರಲ್ಲಿ ಬರ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ, ಒಂದಕ್ಕೊಂದು ಲಿಂಕ್ ಕೊಡ್ತಾ ಬನ್ನಿ. ಸೇಮ್ ಡೇಟ್ ಇರೋಂಥದ್ದನ್ನ ಒಂದು ಕಡೆ ಹಾಕ್ಕೊಂಡು ಅದಕ್ಕೆ ಒಂದು ರೆಫರೆನ್ಸ್ ಕೊಡ್ತಾರೆ ಏನಾದರೂ ತಗೊಬಂದು. ಸೊ ಕೀಪ್ ಆನ್ ರಿವಿಷನ್. ಸೊ ಯಾವ ವ್ಯಕ್ತಿ ರಿವಿಷನ್ ಮಾಡ್ತಾನೋ, ಯಾವ ವ್ಯಕ್ತಿ ಬರೆದು ಪ್ರಾಕ್ಟೀಸ್ ಮಾಡ್ತಾನೋ ಅದು ಯೂಸ್ ಆಗ್ತದೆ. ಓಕೆ, ಆ್ಯಂಡ್ ಪ್ರೇಮ ದೇಶಪಾಂಡೆ ಅವರು ಕಟ್ ಆಫ್ ಕೇಳ್ತಾ ಇದ್ದಾರೆ. PCಗೆ ಕಟ್ ಆಫು ಹೇಳಲಿಕ್ಕೆ ಕಷ್ಟ, ಯಾಕಂದರೆ ಒಂದೊಂದು ಡಿಸ್ಟಿಕ್ಗೂ ಒಂದೊಂದು ಅದು ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ಓಕೆ, ಬಾಹುಬಲಿ ಸರ್ ಇಫ್ ಯು ಹ್ಯಾವ್ ಫ್ಲಾಟ್ ಫೀಟ್ ಅಂತ ಇದೆ. ಫ್ಲಾಟ್ ಫೀಟ್ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಡಿಸೈಡ್ ಮಾಡಿ. ಇನ್ ಕೇಸ್ ಇರೋದೇ ಫ್ಲಾಟ್ ಫೀಟ್ ನಿಜವೇ ಆದರೆ 100% ನಾಟ್ ಎಲಿಜಿಬಲ್. ಓಕೆ, ಆಮೇಲೆ ಸಿದ್ದು ಕ್ವಶನ್ ಪೇಪರ್ ರಿವಿಷನ್ ಮಾಡಬೇಕಾ ಸರ್? ಸಿದ್ದು ಹೌದು, 100% ಕ್ವಶನ್ ಪೇಪರ್ ರಿವಿಷನ್ ಮಾಡಬೇಕು. ಕ್ವಶನ್ ಪೇಪರ್ಸ್ನ ಪ್ಯಾಟರ್ನ್ ತೊಗೋಬೇಕು. ಬಟ್ ಲಾಸ್ಟ್ ಎಕ್ಸಾಮು ಪ್ಯಾಟರ್ನ್ ನೋಡಿದಾಗ ಸ್ವಲ್ಪ ವಿಭಿನ್ನವಾಗಿದ್ದರಿಂದ ಸೊ ಪ್ರಿಪ್ರೇಷನ್ ಮಾಡೋದನ್ನ ಸ್ವಲ್ಪ ಆಳವಾಗಿ ಮಾಡ್ಕೊತ ಹೋಗಿ. ಎಲ್ಲವೂ ಆಟ ಆಡಬೇಕು. ನೀನು 6 ಹೊಡಿಬೇಕು ಅಂತ ಆಲ್ರೆಡಿ ಹೇಳಿದ್ನಲ್ಲ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ಗೂ ಹೊಂದ್ಕೊಬೇಕು, ಈ ಹೊಸದ ಬರ್ತಿರೋಂಥ ಕ್ವಶನ್ ಪ್ಯಾಟರ್ನ್ಗೂ ಹೊಂದ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಓಕೆ, ಮ್ಯಾಕ್ಸಿಮಮ್ ಚೆಸ್ಟ್ ಸರ್. ಸೊ ಮ್ಯಾಕ್ಸಿಮಮ್ ನಿಮಗೆ ಹೇಳೋದು 5 ಸೆಂಟಿಮೀಟರ್ಸ್ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಹೇಳೋದು. ಐ ಥಿಂಕ್ 82, 85 ಅಂತ 82 ಇದ್ರೆ 87. ವಾಯ್ಸ್ ಕೇಳಿಸ್ತಾ ಇಲ್ವಾ? ಸಂತು ಕೇಳ್ತಾ ಇದ್ದಾರೆ ಯಾವ ಟಾಪಿಕ್ಸ್ ಪ್ರಿಫರೆನ್ಸ್ ಕೊಡಬೇಕು. ಎಲ್ಲ ಟಾಪಿಕ್ಸು ಈಕ್ವಲಿ ಇಂಪಾರ್ಟೆಂಟೇ. ಇದೇ ಇಂಪಾರ್ಟೆಂಟ್ ಅಂತ ಯಾವುದೇ ಕಾರಣಕ್ಕೂ ಯಾರ ಕೈಲಿ ಹೇಳಲಿಕ್ಕಾಗಲ್ಲ. ಸೊ ಆಲ್ ಟಾಪಿಕ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟು. ಒಂದ್ಸಾರಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಜಾಸ್ತಿ ಕ್ವಶನ್ಸ್ ಕೇಳ್ಬೋದು, ನೆಕ್ಸ್ಟ್ ಟೈಮ್ ಕೇಳದೇ ಇರ್ಬೋದು. ಬಟ್ ನಿಮ್ಮ ಬೇಸಿಕ್ ಡ್ಯೂಟಿ ಏನಂತಂದ್ರೆ ಎಲ್ಲವೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲವನ್ನೂ ಓದ್ಕೋಬೇಕು. ಓಕೆ, ಪ್ರಕಾಶ್ ಸರ್ 8 ಫೇಲ್ ಆಗ್ತಿದೆ. ಸೊ ಪ್ರಕಾಶ್ 8 ಫೇಲ್ ಆಗ್ತಿದೆ ಅಂದರೆ ನಿಮ್ಮ ಏಜಿನ 21 ಒಳಗಡೆ ಇದ್ದರೆ ದಯವಿಟ್ಟು ಸ್ವಲ್ಪ ಸ್ಕಿಪ್ಪಿಂಗು, ಜಂಪಿಂಗು ಮತ್ತು ರನ್ನಿಂಗ್ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಹಿಸ್ಟ್ರಿ ಕ್ವಿಜ್ ಸರ್. ಈಗ ನನಗೆ ಗೊತ್ತಿರ್ಬೇಕಾದ್ರೆ ಪ್ಲಾಟ್ಫಾರ್ಮ್ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ GK ಟುಡೇ, examweather.com, ಕಾಂಪಿಟೈಡು, ಸವಾಲು ಇವೆಲ್ಲ ಕ್ವಶನ್ಸ್ನ ನೋಡಿಕೊಂಡು ಪ್ರೊಸೀಡ್ ಆದರೆ
ಒಳ್ಳೆಯದು. ಯಾವ ಬುಕ್ ಓದಬೇಕು ಸರ್? ಸಂಗೀತ KPSC ಡ್ರೀಮ್. ಸೊ ಈ ಪರ್ಟಿಕ್ಯುಲರ್ ಬುಕ್ ಅಂತ ಈಗ ಬುಕ್ಸ್ನ ಯಾರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿಲ್ಲ. ಓಕೆ, ಯಾಕೆಂದರೆ ಒಂದು ಬುಕ್ ಯಾವತ್ತು ಯಾರು ಹೇಳಿರ್ತಾರೆ ಅದೇ ಫೈನಲ್ ಅಂದ್ಕೊಂಡು ನೋಡ್ತಾ ಹೋಗ್ತೀರಾ. ಸೊ 100% ಕಷ್ಟ ಆಗ್ತದೆ. ಓಕೆ ಗಿರೀಶ, ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಬ್ರದರ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಮೇ ಅಲ್ಲ. ನೀವು ಪ್ರಾರಂಭ ಮಾಡಿದ್ರೆ, ನೀವು ಇವತ್ತಿಂದ ಪ್ರಾರಂಭ ಮಾಡಿದ್ರೆ, ನೀವು ಎಲ್ಲಿವರೆಗೂ ಪ್ರಾರಂಭ ಮಾಡೋದಿಲ್ಲ ಅಲ್ಲಿವರೆಗೂ ನಿಮ್ಗೆ ಕಷ್ಟವಾಗೇ ಇರ್ತದೆ. ಸೊ ಅದನ್ನು ಈಸಿ ಮಾಡ್ಕೊಳ್ಳಿಕ್ಕೆ ನೀವೇನು ಕ್ರಮ ಕೈಗೊಂಡಿದ್ದೀರಾ? ಸೊ ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಇದೆ, ಯು ಕ್ಯಾನ್ ರೆಫರ್ ಇಟ್. ಅದರಷ್ಟು ಬೆಸ್ಟ್ ಬುಕ್ಕು, ಅದರಷ್ಟು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಯಾವ ಬುಕ್ಕು ಕರ್ನಾಟಕದಲ್ಲಿ ಇಲ್ಲ. ಸೊ ಬೆಟರ್ ಇನ್ನೊಂದು ತೊಗೊಂಡು ನೋಡಿ. ಡಿಪ್ಲೊಮಾ ಸ್ಟೂಡೆಂಟ್ ಎಲಿಜಿಬಲ್ ಇದ್ದಾರೆ ಸರ್ PSC ಎಕ್ಸಾಮ್ಗೆ? ಇಲ್ಲ, ಡಿಪ್ಲೊಮಾ ಮಾಡಿ ನೀವು ಡಿಗ್ರಿ ಮಾಡಿದರೆ ಇವರು ಎಲಿಜಿಬಲ್, ಅದರ್ವೈಸ್ ಇವ್ರು ನಾಟ್ ಎಲಿಜಿಬಲ್ ಅಂತ ಹೇಳ್ತೀರಾ. ಓಕೆ ಪ್ರವೀಣ್, ಹಾಯ್. ಕೌಶಿಕ್ ಸರ್, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್. ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ. ನಿಮಗೆ ಓಲ್ಡ್ ಮಾರ್ಕ್ಸ್ ಡಿಸ್ಪ್ಲೇ ಆಗಿರೋಂಥದ್ದನ್ನ ನಿಮ್ಮ ಕಾಲೇಜ್ಗೆ ಹೋಗಿ ಒಂದು ಸೀಲ್ ಹಾಕ್ಸ್ಕೊಂಡು ಅಟೆಸ್ಟೆಡ್ ಮಾಡಿಸ್ಕೊಂಡು ಬಂದರೆ ನಡೀತದೆ. ಸರ್ ಪೊಲಿಟಿಗೆ ಇಂಪಾರ್ಟೆಂಟ್ ಯಾವುದು? ಅಮಿತ್ ಪೊಲಿಟಿಗೆ ಇಂಪಾರ್ಟೆಂಟ್ ನೋಡಿ. ಈಗ ನಿಮಗೆ 400+ ಆರ್ಟಿಕಲ್ಸ್ ಇದಾವೆ. ಎಲ್ಲ ಆರ್ಟಿಕಲ್ಸ್ ಓದೋ ಅವಶ್ಯಕತೆ ಇಲ್ಲ. ಒಂದು 30 to 40 ಅಥವಾ 50 ಮ್ಯಾಕ್ಸಿಮಮ್ ಓದ್ಕೋಬೇಕು. ಅದನ್ನು ಒಮ್ಮೆ ನೋಡಿ ದಯವಿಟ್ಟು ಕ್ವಶನ್ ಪೇಪರ್ಸಲ್ಲಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಸರ್ ನಮ್ಮದು 8 ಫೇಲ್ ಆಗ್ತಿದೆ, ಏಜ್ 23. ಶೆಲ್ಲಾಗಿ ಬ್ರದರ್ ಪ್ರಾಕ್ಟೀಸ್ ಮಾಡಿ. ಐಟು ಬೆಳೆಯೋ ಏಜಲ್ಲಿ ಬೆಳೆದ್ರೆ ಓಕೆ, ಬೆಳಿಲ್ಲ ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇದೆ, ಏನಾಗಲ್ಲ. ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸು ಅದನ್ನು ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. 5C ಇನಾಮ್ದಾರ್ DR ಆಯಿತು ಐ ಥಿಂಕ್ ಸೊ. KSRPಗೆ ಮತ್ತು RSAಗೆ, KSRPಗೆ 170 ಇದೆ. ಸೊ DRಗೂ ಮೇ ಬಿ 170 ಇರ್ಬೋದು. ಟಿಪ್ಸ್ ಹೇಳಿ. ಇಟ್ಸ್ ಮೀ ರೂಪಾ. ಟಿಪ್ಸ್ ಹೇಳಿ. ಏನು ಟಿಪ್ಸ್ ಹೇಳ್ಬೇಕು ಮೇಡಮ್? ನಂದೀಶ್ ಹಾಯ್ ಸರ್. ಹಾಯ್ ಮಿಸ್ಟರ್ ವಿಶಾಲ್ ಸರ್. ಮ್ಯಾಕ್ಸಿಮಮ್ ಹೈಟ್. ಸೊ ಮ್ಯಾಕ್ಸಿಮಮ್ ಹೈಟ್ ಇರಲ್ಲ, ಮಿನಿಮಮ್ಮು 168 ಸೆಂಟಿಮೀಟರ್ಸ್ ಮಿನಿಮಮ್ ಹೈಟ್ ಇರಬೇಕು. ಅದು ಮಿನಿಮಮ್ ಎಲಿಜಿಬಿಲಿಟಿ. ಅದ್ರ ಮೇಲೆ ಎಷ್ಟಿದ್ರೆ ನಡೀತದೆ. ನೀನು 200 ಇರೋ 300 ಇರೋ ನಡೀತದೆ, ಬಟ್ ಮಿನಿಮಮ್ ಹೈಟ್ ಈಸ್ ಇಂಪಾರ್ಟೆಂಟು. DR ಕಾಲ್ ಫಾರ್ಮ್ ಯಾವಾಗ ಆಗುತ್ತೆ? ಮಹೇಶ್, DR ಕಾಲ್ ಫಾರ್ಮು ಅಂತ ಏನು ಮೆನ್ಷನ್ ಮಾಡಿಲ್ಲ DGP ಸಾಹೇಬರು. ಏಪ್ರಿಲಲ್ಲಿ PC ನೋಟಿಫಿಕೇಶನ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕ್ವಶನ್ ಬುಕ್ ಇಂಪಾರ್ಟೆಂಟ್ ಸರ್. ಹೌದು ನೀವೇ 100% ಕ್ವಶನ್ ಬುಕ್ಸ್ ಇಂಪಾರ್ಟೆಂಟ್ ಇದೆ. PSI ರಿಸಲ್ಟ್ಸ್ ಅನು ಕನ್ನಡಿಗ. PSI ರಿಸಲ್ಟ್ಸು ಈ ಮಂತ್ ಎಂಡಲ್ಲಿ ಆಗಬೇಕಿತ್ತು, ಬಟ್ ಏನಾಗ್ತಿದೆ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್, ಈ ಮಂತ್ ಎಂಡ್ ಆಗಬೇಕು. ಯಾಕಂದರೆ ಅವ್ರ ಮೇಲೆ ಅವ್ರಿಗೂ ಪ್ರೆಷರ್ ಇದೆ. ಸೊ ಪ್ರೆಷರಿಂದ ಐ ಥಿಂಕ್ ಸೊ ಬೇಗ ಕ್ಲಿಯರ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಕೇಸ್ ಯಾವ ಪುಸ್ತಕ ಓದಬೇಕು ಸರ್? ಹೇಳ್ತೇನೆ, ಒಂದೇ ಪುಸ್ತಕ ಅನ್ನೋದೇನಿಲ್ಲ. 5th and 12th ಸ್ಟ್ಯಾಂಡರ್ಡ್ ಬೇಸಿಕ್ ನಾಲೆಜ್ ತೊಗೊಳ್ಳಿ. ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಬುಕ್ ತೊಗೊಂಡು, ಸ್ಟ್ಯಾಂಡರ್ಡ್ ಅಂದರೆ ಆಲ್ಮೋಸ್ಟ್ ಈಗ ಒಂದೇ ಅಂತ ಹೇಳಿಲ್ವಲ್ಲ, ದೇರ್ ಪ್ಲೆಂಟಿ ಆಫ್ ಬುಕ್ಸ್ ಇದಾವೆ. ಆ ಬುಕ್ಸ್ನ ಒಮ್ಮೆ ನೋಡಿ ಯಾವುದು ಬೆಸ್ಟ್ ಬುಕ್ಸ್ ಅಂತ. ನೀವು ಬುಕ್ ಸ್ಟಾಲಲ್ಲಿ ಅಟ್ಲೀಸ್ಟ್ ಸ್ಪೆಂಡ್, ಒಂದು ಬುಕ್ ತೊಗೊಳೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಸ್ಪೆಂಡ್ ಮಿನಿಮಮ್ ½ an hour ಆನ್ ದಟ್ ಬುಕ್. ಓಕೆ, ಸೊ ಆ ಬುಕ್ನೆಲ್ಲ ಸ್ಪೆಂಡ್ ಮಾಡಿ ಆಮೇಲೆ ಯು ಪ್ರೊಸೀಡ್. ಓಕೆ, ಎಸ್ಸೇ ಟಾಪಿಕ್ಸ್ ಕರೆಂಟ್ ಈವೆಂಟ್ಸ್ ಮೇಲೆ. ಸೊ ಈಗ ಸದ್ಯದಲ್ಲಿ ಬಿಟ್ಕಾಯಿನ್ ಸ್ವಲ್ಪ ನ್ಯೂಸಲ್ಲಿದೆ, ಆಸ್ ಯೂಶುವಲ್ ಕರೋನಾ ನ್ಯೂಸಲ್ಲಿದೆ. ಬೇರೆ ಏನಾದರೂ ಇದ್ದರೆ ನೋಡಿ. ಓಕೆ ಸರ್, ವರ್ಡ್ಸ್ ಇನ್ಸ್ಪೈರ್ ವಿ ಆ್ಯಂಡ್ ವಿಲ್ ವರ್ಕ್ ಹಾರ್ಡ್. ಓಕೆ, ಸಿ ಯುವರ್ ವರ್ಕ್. ಯಾರು ಎಷ್ಟೇ ಹೇಳಿದ್ರು ನೀವು ಎಷ್ಟು ಕೂತ್ಕೊಂಡು ಓದ್ತೀರಾ, ನೀವು ಎಷ್ಟು ಎಫರ್ಟ್ಸ್ ಮಾಡ್ತೀರಾ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸರ್ ರಿಪ್ಲೈ ಮಾಡಿ ಸರ್. ಕಿರಣ್, ಏನು ಕಿರಣ್? ಕ್ಯಾಟಗಿರಿ 1ಗೆ PSI ಲಾಸ್ಟ್ ಸ್ಟೇಜ್ ಎಷ್ಟು ಸರ್? PSI ಲಾಸ್ಟ್ ಸ್ಟೇಜು 32. PSI ಸಿವಿಲ್. ಬೆಸ್ಟ್ ಕ್ವಶನ್ ಬ್ಯಾಂಕ್ ಕೇಳಿ ಸರ್. ಬೆಸ್ಟ್ ಕ್ವಶನ್ ಬ್ಯಾಂಕ್ ಅಂತೇನಿಲ್ಲ, ಚಿಗುರು ಪಬ್ಲಿಕೇಶನ್ದೇ ಒಂದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ, ನೋಡುವ ಅವ್ರೇನು ಬಿಟ್ಟರೆ ಬಿಡಬಹುದು. ಸಿವಿಲ್ ಪೊಲೀಸ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಗಣೇಶ್ ಬಿಡಬೇಕು ಗಣೇಶ್, ಯಾಕಂದರೆ ಈಗ ನಿಮಗೆ ಜನವರಿ 3ರಿಂದನೂ ಫಿಸಿಕಲ್ ಕರಿತಿದ್ದಾರೆ ಅಂದರೆ ಅದರ ಅರ್ಥ ಈ ಮಂತ್ ಎಂಡಲ್ಲೇ ಅದನ್ನು ರಿಸಲ್ಟ್ ಬಿಡಬೇಕಾಗ್ತದೆ. ಇವಾಗ ವರ್ಕಿಂಗ್ ಪ್ಲೇಸ್ ಸಂಜಯ್, ನನ್ನ ವರ್ಕಿಂಗ್ ಪ್ಲೇಸ್ KCಯಲ್ಲಿ ಬೆಂಗಳೂರು. DYSP ಹೈಟ್ ಐ ಥಿಂಕ್ ಸೊ 157 ಸೆಂಟಿಮೀಟರ್ ಅಂದ್ಕೊಳ್ತೀನಿ. ಸಿವಿಲ್ಗಿಂತ KSRP ಡ್ಯೂಟಿ ಕಷ್ಟ ಇರುತ್ತೆ ಸರ್. ಸೋಲ್ ಗರ್ಲ್, ಇಲ್ಲ ಹಾಗೇನಿಲ್ಲ. ಪ್ರತಿಯೊಂದರಲ್ಲೂ ಅದರದೇ ಆದಂತಹ ವೈಶಿಷ್ಟ್ಯತೆ, ಅದರದೇ ಆದಂಥ ಕರ್ತವ್ಯ ಇರ್ತದೆ. ಓಕೆ, ಸೊ ಅದನ್ನು ಮಾಡಬೇಕಾಗ್ತದೆ. ಎಲ್ಲವೂ ಅಂದ್ಕೊಂಡ್ರೆ ಎಲ್ಲವೂ ಕಷ್ಟ, ಕಷ್ಟ ಅಲ್ಲ ಅಂದ್ಕೊಂಡ್ರೆ ಯಾವುದೂ ಕಷ್ಟ ಅಲ್ಲ ಅಷ್ಟೆ. PSI ಹೈಸ್ ಟು ಪೂಜಾ ರಂಜಿನಿ ಸಮಥಿಂಗ್ ಏನಿದೆ. ಹಾಯ್ ಸರ್. ಹಾಯ್. ದ ಬೆಸ್ಟ್ ಕೋಚಿಂಗ್ ಸೆಂಟ್ರು ನೋಡಿ, ನಿಮಗೆ ನಿಯರ್ ಬೈ ಯಾವುದಿದೆಯೋ ಅದೇ ನೋಡ್ಕೊಳ್ಳಿ. ಪೂಜಾ ಹಾಯ್. ಓಕೆ, ಒಂದೆರಡು ವೀಡಿಯೋ ಕಾಲ್ ತೊಗೊಳ್ಳೋಣ. ಯಾರು ತೊಗೊತಾರೋ ನೋಡುವ. ವಿಲ್ ಸಿ ವಿಚ್ ಇಸ್ ದ ಬೆಸ್ಟ್ ಒನ್ ಅಂತ ಹೇಳ್ಬಿಟ್ಟು. ಒಂದು 3 to 4 ಮೆಂಬರ್ಸ್ ತಗೋಣ.
ಲೈವ್ ಏನಾದ್ರು ಡೌಟ್ ಇದೆ ದಯವಿಟ್ಟು ಲೈವ್ ವಿಡಿಯೋ ತಗೊಂತೇನೆ. ಹೌ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಹಾಯ್. ನಮಸ್ತೆ. ಹಾಯ್. ಆರಾಮಿದ್ರ ಸರ್? 100% ಆರಾಮಿದ್ದೀನಿ. ತಾವಾಗಿದ್ದೀರಾ? ಹಾ, ಆರಾಮಿದ್ದೀನಿ ಸರ್. ಹೇಳಿ. ನಾವು ಇವಾಗ ಡಿಗ್ರಿ ಮುಗಿದಕ್ಕೆ ಈಗ ಜಸ್ಟ್ ಪಾಸ್ ಆಗಿದೆ ಸರ್. ಓಕೆ. ಪಿಸಿ ಓದಾತೀರಿ ಸರ್? ಓಕೆ. PSI ಮೇನ್ ಪ್ರಿಫರೆನ್ಸ್ ಸರ್. ಓಕೆ, ಗುಡ್. ಅದೇ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮತ್ತು ಇದನ್ನ ಹೇಳ್ಬೇಕು ಸರ್, ಎಸ್ಎ ಟಿಪ್ಸ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ದಯವಿಟ್ಟು ಟ್ರಾನ್ಸ್ಲೇಷನ್ ಬಗ್ಗೆ ನಾನು ಇಂತಾನೆ ಹೇಳಿದ್ದೇನೆ. ಟ್ರಾನ್ಸ್ಲೇಷನ್ ಅನ್ನೋದು ಫಸ್ಟ್ ಈಸಿ. ಓಕೆ, ನಿಮ್ 8th ಅಥವಾ 9th ಬುಕ್ ಒಂದು ತಗೊಳ್ಳಿ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಹೇಳಿ ಸರ್. ಬ್ರದರ್, 8th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಬುಕ್ ತಗೊಳ್ಳಿ. ಕನ್ನಡ ಮೀಡಿಯಂ ಅಲ್ಲಿ ಫಸ್ಟ್ ಬುಕ್ ಇರುತ್ತಲ್ಲ, ಇದು ಹಿಸ್ಟ್ರಿಯಲ್ಲಿ, ಅದು ಕನ್ನಡ ಮೀಡಿಯಂ ಅಲ್ಲೂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲೂ ಫಸ್ಟ್ ಯೂನಿಟ್ ಸೇಮ್ ಇರ್ತದೆ, ಬೇರೆ ಫಸ್ಟ್ ಲೈನ್ ಕನ್ನಡದಲ್ಲಿ ಬರ್ಕೊಳ್ಳಿ. ಹಾ ಸರ್. ಹಾ ಕೇಳಿಸ್ತದೆ, ಹೇಳಿ ಸರ್. ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಇರುವಂತಹ ಕನ್ನಡ ಲೈನು ಇಂಗ್ಲಿಷ್ ಅಲ್ಲಿ ಪ್ಯಾರಾದಲ್ಲಿರುವಂತಹ ಫಸ್ಟ್ ಲೈನ್ ಸೇಮ್ ಇರ್ತದೆ. ಓಕೆ, ಅಥವಾ ಫಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿರುವಂತಹ ಫಸ್ಟ್ ಪ್ಯಾರಾಗ್ರಾಫ್ ಸೇಮ್ ಇರ್ತದೆ. ಅದನ್ನ ಏನ್ ಮಾಡಿ, ಕನ್ನಡದಲ್ಲಿರೋದ ಒಂದ್ ಲೈನ್ ಬರ್ಕೊಳ್ಳಿ. ಅದು ಸೇಮ್ ಅದೇ 8ನೇ ಕ್ಲಾಸ್ ಅಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಇರುವಂತಹ ಫಸ್ಟ್ ಪ್ಯಾರಾದಲ್ಲಿರೋ ಫಸ್ಟ್ ಲೈನ್ ಇಂಗ್ಲಿಷ್ ಅಲ್ಲಿ ಇರೋದ ಸೇಮ್, ಅದನ್ನೇ ಕಟ್ ಮಾಡಿ ಅದ್ರ ಕೆಳಗಡೆ ಇಟ್ಕೊಳ್ಳಿ. ಓಕೆ, ಸೊ ಇಂಗ್ಲಿಷ್ ಒಮ್ಮೆ ಬರಿತಾ ಹೋಗಿ. ನಿಮ್ಗೆ ಒಂದ್ಸರಿ ಬರ್ದಾಗ ಗೊತ್ತಾಗಲ್ಲ, 2 ಸರಿ ಬರ್ದಾಗ ಗೊತ್ತಾಗಲ್ಲ, 3 ಅಥವಾ 4ನೇ ಸರಿ ಬರ್ದಾಗ ಒಂದ್ ಸ್ವಲ್ಪ ಐಡಿಯಾ ಸಿಗ್ತಾ ಹೋಗ್ತದೆ. ಅದನ್ನ ಡೇ ಬೈ ಡೇ ಕಲ್ಟಿವೇಟ್ ಮಾಡ್ಕೊಂಡು ಹೋಗಿ. ಓಕೆ, ನಿಮ್ಗೆ ಯಾವ ವರ್ಡ್ ಡಿಫಿಕಲ್ಟಿ ಅಂತ ಫೀಲ್ ಆಗುತ್ತೋ ಅದನ್ನ ಮೇಕ್ ಆನ್ ನೋಟ್ಸ್. ಓಕೆ, ಡಿಫಿಕಲ್ಟಿ ಅನ್ನೋದು ಒಂದು ಮೇಕ್ ಆನ್ ನೋಟ್ಸ್. ಓಕೆ, ಸೊ ಡೈಲಿ ಒಂದು 5-10 ವರ್ಡ್ ಮಾಡ್ಕೊಳ್ಳಿ. ಸೊ ರಿವಿಷನ್ ಮಾಡಿ. ಟಿಪ್ಸ್ ಹೇಗೆ ಬರ್ಬೇಕು ಸರ್? ನಿನ್ ಟ್ರಾನ್ಸ್ಲೇಷನ್ ಮುಗಿಸಿಲ್ಲ ಕಣೋ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಓಲ್ಡ್ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ಸ್ ನ ಡೈಲಿ ಅಟ್ಲೀಸ್ಟ್ 2 ಲೈನ್ಸ್ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಆ ಬುಕ್ ವೈಸ್ ಬುಕ್ ಹೇಳನಲ್ಲ, ಆ ಬುಕ್ ಒಂದಿನ ಹಿಸ್ಟ್ರಿ ಮಾಡಿದ್ರೆ ಇನ್ನೊಂದಿನ ಎಕನಾಮಿಕ್ಸ್ ಮಾಡಿ, ಇನ್ನೊಂದಿನ ಪರಿಚಯ ಆಗ್ತಾ ಹೋಗ್ತದೆ. ಬಟ್ ಆ ಪದಗಳ ಪರಿಚಯ ಆದಾಗ ನಿಮ್ಗೆ 100% ಒಂದು ಗ್ರಿಪ್ ಬರ್ತಾ ಸಿಗ್ತದೆ. ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವತ್ತಿಂದ ನಿಮ್ಗೆ ಎಕ್ಸಾಮ್ ಐ ಶುಡ್ ಬಿ ಕಂಟಿನ್ಯೂಸ್ ಪ್ರೋಸೆಸ್. 1-2 ದಿನ ಮಾಡ್ಬಿಟ್ಟು 3 ದಿನ ಬಿಡೋದಲ್ಲ, ಆಯ್ತಾ? ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ 100% ನಿಮ್ಗೆ ಈಸಿ ಆಗ್ತದೆ. ಅಟ್ ದ ಸೇಮ್ ಟೈಮ್ ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ಮತ್ತೆ ಎಸ್ ಬುಕ್ ಇಟ್ಕೊಡೋದಲ್ಲ, ಓದ್ಬೇಕು. ಬುಕ್ ಓದ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾ ಸರ್, ಬಹಳ ಖುಷಿ ಆಯ್ತು ಸರ್. ಆಯ್ತು ಬ್ರದರ್, ಒಳ್ಳೇದ್ ಮಾಡ್ಲಿ. ಆಯ್ತಾ? ಥ್ಯಾಂಕ್ ಯು. ಓಕೆ, ಬಾಯ್. ಥ್ಯಾಂಕ್ಸ್. ಓಕೆ, we'll see. ಹಲೋ, ನಮಸ್ತೆ. ಹೇಳಿ ಸರ್. ಲಾಸ್ಟ್ ಟೈಮ್ ಹಲೋ ಹೇಳಿ. ಅದೇ ಸರ್, ಲಾಸ್ಟ್ ಟೈಮ್ PSI ಇದು ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಬಂದಿತ್ತಲ್ಲ. ಹೌದು. ಈ ಸಲ ಸ್ವಲ್ಪ ಅದು ಅದೇ ತರ ಬರ್ಬೋದಾ? ಅಂದ್ರೆ ಆತರ ಸಿಲೆಬಸ್ ಕವರ್ ಮಾಡಕ್ಕೆ ಸ್ವಲ್ಪ ಬೇಜಾನ್ ಅಂತಿದೆ ಸರ್, ಅದು ಇನ್ನು 30 days ಅಲ್ಲಿ. ಸೊ ನನ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ಯಾರು ಯಾವತ್ತೂ ಗೊತ್ತಿಲ್ಲ, ಹೌದಾ? ಹೌದು. ಕೆಲವ್ರು ಹೇಳ್ತಾ ಇದ್ರು, ನಾನು 300 ನೀವು ಬುಕ್ಸ್ ಬರೆಯೋದು ನಿಜ ಆದ್ರೆ ಒಂದು 300 ಕ್ವಶನ್ ಪೇಪರ್ 300 ಕ್ವಶನ್ಸ್ ಕೊಟ್ಬಿಡಿ, ಅದ್ರಲ್ಲಿ 100 ಬರ್ಲಿ ಸಾಕು ಅಂತ ಹೇಳ್ತಾ ಇದ್ರು. ಅಥವಾ ಯಾವ್ದೇ ಕಣ್ಕು ಕೊಡಕ್ ಬರಲ್ಲ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದು, ಬೇಸಿಕ್ ನಾಲೆಜ್ ನ ಗೇನ್ ಮಾಡ್ಕೊಳ್ಳಿ. ಸೊ ವಿಷಯನ ಎಲ್ಲೂ ಬಿಡಕ್ ಹೋಗ್ಬೇಡಿ. ಅನಿವಾರ್ಯ 1 ತಿಂಗಳಿಂದ ನಿಮ್ಗೆ 6 ತಿಂಗಳಿಂದ ಇದೇ ಪ್ಯಾಟರ್ನ್ ನಲ್ಲೇ ಎಕ್ಸಾಮ್ ಆಗಿತ್ತು, ಅರ್ಥ ಆಗ್ತಿದ್ಯಾ?
ಸೊ ಹಾಗಾಗಿ ಸೊ ಇಟ್ಸ್ ಬೇಸಿಕ್ ಏನು ಬೇಸಿಕ್ ವರ್ಕ್ ಅನ್ನೋದು ಏನಿದೆಯಲ್ಲ, ಸೊ ಮಿನಿಮಮ್ ಬೇಸಿಕ್ ಇಂದ ಬನ್ನಿ, ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮು ವಿಷಯ ತಿಳ್ಕೊಂಡು ವಿಲ್ ಪ್ರೊಸೀಡ್. ಓಕೆ, ಎಲ್ಲೂ ಒಂದ್ ಕಡೆ ಚಾನ್ಸ್ ತೊಗೊಳಕ್ ಹೋಗ್ಬೇಡಿ. ಓಕೆ ಸರ್ ಅದು ಹಿಸ್ಟ್ರಿ ಪೊಲಿಟಿ ಅದು ನೋಡ್ಕೋತೀವಿ ಸರ್. ಈಗ ಈ ಸೈನ್ಸ್ ಮತ್ತೆ ಎನ್ವಿರಾನ್ಮೆಂಟ್ ಜೊತೆಗೆ ಸರ್ ಕರೆಂಟ್ ಅಫೇರ್ಸ್ ಬಹಳ ಅಂದ್ರೆ ಕೆಲವೊಂದು ಎಲ್ಲೂ ನೋಡ್ರಂಗಿಲ್ಲ ಸರ್. ಉದಾಹರಣೆಗೆ GK ಟುಡೇ ಅಲ್ಲಿ GK ಟುಡೇ ಅದು ಆಲ್ಮೋಸ್ಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಯ್ತು, ನಾ ಡೈಲಿ ಕ್ಯೂಸ್ ನೋಡುವಾಗ ಜಸ್ಟ್ 20 ಕ್ವಶನ್ ಕೊಡ್ತೇವೆ ಸರ್. ಬಟ್ ಇನ್ನೂ ಅದು ಫುಲ್ ಮಂತ್ಲಿ ಅಂತ ನೋಡ್ತೇವೆ ಸರ್, ಅಲ್ಲಿ ಎಲ್ಲಾ ತರ ಕೊಟ್ಬಿಡ್ತಾರೆ ಸರ್. ಅದನ್ನ ಮತ್ತೆ ಎಲ್ಲಾ ಕ್ವಶನ್ ಎಲ್ಲಾ ವೆಬ್ಸೈಟ್ಸ್ ಅಲ್ಲಿ ನೋಡ್ಕೊಳ್ಳಿ, GK ಟುಡೇ ನೋಡ್ಕೊಳ್ಳಿ, ಎಕ್ಸಾಮ್ ವೆದರ್ ನೋಡ್ಕೊಳ್ಳಿ, ಸವಾಲು ನೋಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನ್ಯೂಸ್ ಪೇಪರ್ಸ್ ಡೈಲಿ ನ್ಯೂಸ್ ಪೇಪರ್ ಫೇಸ್ಬುಕ್ ಅಲ್ಲಿ ಭಗವಾನ್ ಅಬ್ದುಲ್ಲಾ ಸಮಥಿಂಗ್ ಏನೋ ಒಂದು ಇದೆ, ಜ್ಞಾನ ಸಂಪತ್ತಿ ಅದೊಂದು ಪೇಜ್ ಇದೆ, ತುಂಬಾ ಚೆನ್ನಾಗಿ ಅವರೆಲ್ಲ ಕರೆಂಟ್ ಇವೆಂಟ್ಸ್ ನ ಕಟ್ ಮಾಡಿ ಹಾಕ್ತಿರ್ತಾರೆ. ದಯವಿಟ್ಟು ಅದು ಪ್ರತಿದಿನ ಇರುವಂತ ಎಲ್ಲ ನ್ಯೂಸ್ ಪೇಪರ್ ಇರೋದನ್ನ ಕಟ್ ಮಾಡಿ ಹಾಕ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನು ಮೇಕ್ ಯುವರ್ ಓನ್ ನೋಟ್ಸ್. ಮತ್ತೆ ಮ್ಯಾಗಝಿನ್ಸ್ ಬರ್ತವೆ, ಮ್ಯಾಗಝಿನ್ಸ್ ಅಲ್ಲೂ ಅಷ್ಟೇ ಬಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಒಂದ್ ಕಡೆ ಬರ್ಲೇಬೇಕಲ್ಲ. ಇವಾಗ ಸೋರ್ಸ್ ಬಹಳ ಇದೇ ಆಗಿದೆ, ಸೋರ್ಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಯಾವ್ದು ತಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಸರ್ ನಮಗೆ. ಅದ್ರಲ್ಲಿ ಬೆಸ್ಟ್ ಯಾವ್ದಿರ್ತದೆ ನೀವು ತಗೋಬೇಕು. ಎಲ್ಲಾನು ತಗೋಬೇಕು, ಅದ್ರಲ್ಲಿ ಬೆಸ್ಟ್ ಪಾಯಿಂಟ್ಸ್ ಯಾವ್ದಿರ್ತದೆ ಅದನ್ನ ಮಾತ್ರ ಅಳವಡಿಸ್ಕೊಂಡು ಯು ಶುಡ್ ನಾಟ್ ಪ್ರೊಸೀಡ್. ಎಲ್ಲವನ್ನು ನೀವು ಓದ್ಕೊಂಡು ಹೋದ್ರೆ ಮತ್ತೆ ಏನೋ ತಲೆಗೆ ಬರುತ್ತಿಲ್ಲ ಅಷ್ಟೇ. ಓಕೆ, ಕರೆಂಟ್ ಅಫೇರ್ಸ್ ಸರ್ ನಿಮ್ ಪ್ರಕಾರ ಒಂದು ಬೆಸ್ಟ್ ಸೋರ್ಸ್ ಅಂತ ಇದನ್ನ ಫಾಲೋ ಮಾಡಿದ್ರೆ ಸ್ವಲ್ಪ ಏನೋ ಸಕ್ಸಸ್? ನೋ 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 ಏನ್ ಹೇಳಿದ್ರೆ ಗೊತ್ತಾ, ಇವತ್ತು ನಾನು ಏನ್ ಹೇಳ್ತೀನಿ ಅನ್ಕೊಳ್ಳಿ, ನೆಕ್ಸ್ಟ್ ನಾಳೆ ನನಗೆ ಹೇಳ್ತೀರಾ ನೀವು ಅವತ್ತು ಇದನ್ನೇ ಹೇಳಿದ್ರು ಬೆಸ್ಟ್ ಸೋರ್ಸ್ ಅಂತ. ಇಲ್ಲ ಸಾರಿ, ಅದ್ ನಾನು ಹೇಳೋದಿಲ್ಲ. GK ಟುಡೇ ರೆಫರ್ ಮಾಡ್ಕೊಳ್ಳಿ, ಬರುವಂತ ಡೈಲಿ ನ್ಯೂಸ್ ಪೇಪರ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಂದ್ರೆ ನ್ಯೂಸ್ ಪೇಪರ್ ಎತ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಆಸ್ ಫಾರ್ ಮೈ ನಾಲೆಡ್ಜ್ ಅದನ್ನ ಎತ್ಕೊಂಡು ಕುತ್ಕೊಳೋದಕ್ಕಿಂತನೂ ಓಕೆ, ಈ ಕಟ್ಟಿಂಗ್ಸ್ ಅವರೇ ಆಗ್ತಾರಲ್ವಾ, ಆ ಕಟ್ಟಿಂಗ್ಸ್ ನ ಮೇಕ್ ಎ ನೋಟ್ಸ್, ಅದನ್ನ ಎತ್ಕೊಂಡು ನೀವೇ ಓನ್ ನೋಟ್ಸ್ ಮಾಡ್ಕೊಳ್ಳಿ. ಡೈಲಿ ನೀವು 2 hours ಸ್ಪೆಂಡ್ ಮಾಡಬೇಕು ನ್ಯೂಸ್ ಪೇಪರ್ಗೆ ಅಂತ ಹೇಳ್ತೀರಾ, ಅದು ಸುಳ್ಳು. ಆ ಒಂದು ಕೆಲವು ವೆಬ್ಸೈಟ್ಸ್ ಅಲ್ಲಿ ಕಟ್ ಮಾಡಿ ಹಾಕ್ತಾರ ಅಂತದನ್ನ ಮೇಕ್ ಎ ನೋಟ್ಸ್. ನೀವೇ ಕುತ್ಕೊಂಡು ಒಂದು 1/2 hour ನೋಟ್ಸ್ ಮಾಡ್ಕೊಂಡ್ರೆ ಒಂದ್ ದಿನ ಮುಗ್ದೇ ಹೋಯ್ತು. ಅದು ಮಾಡ್ಕೊಳೋದು ರಾಜ್ಯ ಒಂದ್ ಕಡೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಒಂದ್ ಕಡೆ ಪ್ರಶಸ್ತಿಗಳು ಈ ತರ ಮಾಡ್ಕೊಂಡ್ಬಿಟ್ರೆ ನಿನ್ಗೆ ಈಸಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗ್ತದೆ, ನಿನ್ಗೆ ಏನ್ ಫುಡ್ ಬೇಕೋ ಅದು ರೆಡಿಲಿ ಅವೈಲೇಬಲ್ ಸಿಕ್ಬಿಡುತ್ತೆ. ಸೊ ಇಟ್ ಇಸ್ ಬೆಸ್ಟ್ ಪಾರ್ಟ್ ಅಲ್ವಾ. ಸೊ ಹಾಗೆ ಮಾಡಿ. ಓಕೆ ಸರ್, ಕರೆಂಟ್ ಅಫೇರ್ಸ್ ಅಲ್ಲಿ ಇದು GK ಟುಡೇ ಯೂಟ್ಯೂಬ್ ಅಲ್ಲಿ ಅದು ಆತರಾನೇ ವೆಬ್ಸೈಟ್ ಅಲ್ಲಿ ಅದನ್ನ ನೋಡ್ಬೋದು. ಯೂಟ್ಯೂಬ್ ತಲೆ ಕೆಡಿಸ್ಕೊಂಡು ಯೂಟ್ಯೂಬ್ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ. ಬಟ್ ಗೋ ವಿತ್ ವೆಬ್ಸೈಟ್ ಕ್ವೆಶನ್ಸ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಒಳ್ಳೆಯದು, ನಮಸ್ತೆ. ಅಷ್ಟೇ, ಜಗತ್ತು ನಾವು ಗೆದ್ದಾಗ ಎಲ್ಲರೂ ನಗ್ಲಿಕ್ಕೆ ಬರ್ತಾರೆ, ಸೋತಾಗ ಯಾರು ಜೊತೆಗೆ ಬರೋದಿಲ್ಲ. ಸೋತಾಗ ಯಾರ ಜೊತೆಗೆ ಇರ್ತಾರೋ ಅದೇ ಫೈನಲ್, ರೈಟ್? ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಒಂದೇನ್ ಗೊತ್ತಾ, ಜಗತ್ನಲ್ಲಿ ನಾವೇ ಶಾಶ್ವತ ಇಲ್ಲ ಅಂದ್ಮೇಲೆ ಆ ಸಮಸ್ಯೆಗಳ ಜಗತ್ತೇ ಶಾಶ್ವತ ಇಲ್ಲ ಅಂದ್ಮೇಲೆ ಟೆಂಪರರಿ ಆಗಿ ಬರುವಂತಹ ಸಮಸ್ಯೆಗಳಿಗೆ ನಾವ್ಯಾಕೆ ಜಾಸ್ತಿ ತಲೆ ಕೆಡ್ಸ್ಕೊಂತಾ ಇದೀವಿ? ಈ ಟೆಂಪರರಿ ಒಂದು ಸಮಸ್ಯೆಗಳಿಗೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಯಾವಾಗ್ಲೂ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತಲ್ಲ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಆರಾಮ್ ಸರ್? 100% ಆರಾಮು. ತಾವಾಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ ಸರ್, ಅದು PSI ಎಕ್ಸಾಮ್ದು ಸರ್ ಟ್ರಾನ್ಸಾಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗ್ತಿದ್ಯಾ? ಹಾ ಸರ್. ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನೀವೇನ್ ಮಾಡಿದೀರಾ ವರ್ಕ್? ಸರ್, ಅದು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಸರ್. ಅದು ಫುಲ್ ಕಂಫರ್ಟೇಬಲ್ ಆಗ್ತಾ ಇಲ್ಲ ಸರ್, ಬರ್ತಾ ಇಲ್ಲ ಕ್ಲಿಯರ್ ಆಗಿ ಸರ್. ಸೊ ಅಣ್ಣ, 100% ನಿನ್ನ ಸಾಲ್ವ್ ಮಾಡೋಂತ ಯಾರು ಕೇಳೋದಿಲ್ಲ. ಅಟ್ಲೀಸ್ಟ್ ನೀವು ಬರೆಯೋದು ನಿಮ್ಮ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ. ಹೌದು ಸರ್. ಯಾವ ವ್ಯಾಲ್ಯೂಯೇಷನ್ ಮಾಡ್ತಾನೆ ಅವ್ರಿಗೆ ಅರ್ಥವಾದ್ರೆ ಮೋರ್ ದನ್ ಸಫಿಶಿಯಂಟ್. ಓಕೆ, ಬರಲ್ಲ ಅಂತ ಬಿಟ್ರೆ ಅದನ್ನ ಯಾವುದೇ ಓಕೆ ಬರಲ್ಲ ಅನ್ನೋದನ್ನ ಬೆನ್ನಟ್ಟಿ ಹಿಂದೆ ಹೋದ್ರೆ 100% ಒಂದಿನ ಸಕ್ಸಸ್ ಅನ್ನೋ ಸಿಕ್ಕೇ ಸಿಗ್ತದೆ. ಹಾ ಸರ್. ಸರ್ ಹೇಳಿ, ಯಾವ ಬುಕ್ ರೆಫರ್ ಮಾಡೋದು ಸರ್? ಓಕೆ, ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಇರೋ ತುಂಬಾ ಚೆನ್ನಾಗಿದೆ, ದಯವಿಟ್ಟು ತಗೊಂಡು ನೋಡಿ ಒಮ್ಮೆ. ಜೊತೆಗೆ ಸಾಧ್ಯ ಹೋದ್ರೆ ಈ
ಏಯ್ತದು, ನೈನ್ತದು, ಟೆಂತ್ದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ತೊಗೊಂಡು ನಿಮ್ಮನ್ನ ಅಲ್ಲೇ ಇರ್ತದೆ, ಅದು ನೋಡಿಕೊಂಡು ಯು ಕ್ಯಾನ್ ಸಾರ್ಟ್ ಔಟ್. ಓಕೆ ಓಕೆ ಸರ್, ಓಕೆ. ಓಕೆ. ಈಗ ಯಾರ ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಸಮ್ವನ್ ಆಡ್ ಮಾಡ್ತಾ ಇದೀನಿ, ಯಾರು ನೋಡಿ. ನಾವು ಜೀವನದಲ್ಲಿ ಚಿಗುರ್ಬೇಕಾದ್ರೆ ಟ್ಯೂಟರ್ ತುಂಬಾ ಜನ ಬರ್ತಾರೆ ಅಂತ ಯಾರೋ ಚೂತಾರೆ ಅಂತ ಹೇಳ್ಬಿಟ್ಟು ನಾವು ಎದ್ರುಕೊಂಡು ಹಿಂದೆ ಇದ್ರೆ ಆಗಲ್ಲ. ಹೆಮ್ಮರವಾಗಿ ಬೆಳಿಬೇಕು. ನಮ್ಮನ್ನ ಯಾರು ಚೂಟ್ರಲ್ಲ, ಆ ಚೂಟಿರೋರು ಕಡೆಗೆ ನಮ್ಮ ನೆರಳಲ್ಲಿ ಬಂದು ಬದುಕೋತರ ನಾವು ಬೆಳಿಬೇಕು. ಆಗ ಅದನ್ನ ಯಶಸ್ಸು ಅಂತ ಕರೀತಾರೆ. ಹಲೋ ನಮಸ್ತೆ. ಹಲೋ PSIಗೆ ಯಾವ ತರ ಓದ್ಬೇಕು? ಡೌಟ್ ನನಗೇನು ಕೇಳಿಸ್ತಾ ಇಲ್ಲ. ಶೆಲಿ ಮೋಹನ್, ನನಗೂ ಟೈಮ್ ಆಗ್ತಾ ಇದೆ. ಮತ್ತೆ ಏನಾದರೂ ವಿಶೇಷ? ಓಕೆ. ಸೊ ನನಗೆ ಗೊತ್ತಿರ್ಬೇಕಾದ್ರೆ ಅತ್ಯದ್ಭುತವಾದಂತಹ ಒಂದು ನೋಟಿಫಿಕೇಶನ್ಸ್ ಇದಾವೆ. 2022 ಅಂತೂ ಬರ್ಚೆ ನೋಟಿಫಿಕೇಶನ್ಸ್ ಇದಾವೆ. ದಯವಿಟ್ಟು ಈ ಸಮಯದಲ್ಲಿ ಯಾರು ಮೈಮರಿ ಅಂತ ಕೆಲಸ, ಈ ಸಮಯದಲ್ಲಿ ಯಾರು ಬೇಜಾರಾಗಿದೆ, ನಾನು ಬಿಟ್ಟು ಹೋಗ್ತೀನಿ, ಧಾರವಾಡ ಬಿಟ್ಟು ಹೋಗ್ತೀನಿ, ಬಿಜಾಪುರ ಬಿಟ್ಟು ಹೋಗ್ತೀನಿ, ಧಾರವಾಡ, ಬೆಂಗಳೂರು ಬಿಟ್ಟು ಹೋಗ್ತೀನಿ, ನಾನು ನಿರ್ಧಾರಗಳು ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಓಕೆ. ಸೊ ಲಾಸ್ಟ್ 1 year 2022 ವಿಲ್ ಗಿವ್ ಹೊಸ ವರ್ಷ ಅಂತ ನಾವೇನೇನು ಸದ್ಯದಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆ ಹೊಸ ಉರುಪಿನೊಂದಿಗೆ ನಿಮ್ಮ ಜೀವನದ ಮುಂದಿನ ಗುರಿಯನ್ನು ಸಾಧಿಸುವಷ್ಟು ಶಕ್ತಿಯನ್ನು ದೇವರು ಕೊಡ್ಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಂತೀನಿ. ಓಕೆ. ಸೊ ಯಾರಿಗೂ ಇನ್ಸ್ಪಿರೇಷನ್ ಅಲ್ಲ, ನೀವು ಇನ್ಸ್ಪಿರೇಷನ್ ಆದ್ರೆ, ನೀವು ಬೆಳೆದ್ರೆ ನೀವೇ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಬೆಳಿತೀರ ಅಷ್ಟೇ, ಬೇರೆ ಇಲ್ಲ. ಯಾವನ್ನು ಬೆಳೆಸೋದಿಲ್ಲ, ಯಾರ್ಯಾರಿಗೂ ರೆಸ್ಪಾನ್ಸಿಬಲ್ ಅಲ್ಲ. ನಿನ್ ಲೈಫು ನೀನು, ನಿನ್ನ ಜಿಂದಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೀನ್ ಬಂದಿದ್ಯಾ. ಆ ಸಲುವಾಗಿ ನಿನ್ ತಂದೆ ತಾಯಿಗೆ ಕಷ್ಟ ಪಡ್ತಾ ಇರ್ತಾರೆ, ಅವರ ಬೆವರಿನ ಹನಿಯಲ್ಲೇ ನೀನ್ ಬದುಕ್ತಾ ಇರ್ತೀಯ. ಓಕೆ. ಆ ಬೆವರಿನ ಹನಿ ಯಾವತ್ತು ಅದು ವೇಸ್ಟ್ ಆಗ್ಬಾರ್ದು. ಆ ಬೆವರಿನ ಹನಿ ನಿಮ್ಮ ತಂದೆ ತಾಯಿಯ ರಕ್ತ ಅದು. ಓಕೆ. ಸೊ ಆ ರಕ್ತಕ್ಕೆ ಯಾವಾಗ್ಲೂ ಬೆಲೆ ಇರ್ತದೆ. ಆ ಬೆಲೆನ ಯಾವತ್ತೂ ಕಡಿಮೆ ಮಾಡ್ಕೊಳಂತಾರೆ, ಯಾವತ್ತೂ ಕೆಲಸ ನೀವು ಮಾಡಕ್ ಹೋಗ್ಬಿಡಿ. ಅಟ್ ದ ಸೇಮ್ ಟೈಮ್ ಬೆಳಿಬೇಕು. ಟು ಗ್ರೋ. ಸೊ ನೀವೇ ಮನೇಲಿ ಪ್ರಿಪರೇಷನ್ ಆಗ್ತಿದ್ರ, ಹೊರಗಡೆ ಪ್ರಿಪರೇಷನ್ ಆಗ್ತಿದ್ರ, ಅದು ನನ್ ಆಫ್ ಮೈ ಬಿಸ್ನೆಸ್. ಬಟ್ ಎಲ್ಲರೂ ಇದೀರಾ ಅಂತಂದಾಗ ಆ ಒಂದು ಉದ್ದೇಶ ಸಾಕಾರಗೊಂಡ್ರೆ ಇಟ್ ವಿಲ್ ಬಿ ಗುಡ್. ಅರ್ಥವಾಗ್ತಿದ್ಯಾ? ಮತ್ತೆ ಅವಕಾಶ ಸಿಗಲ್ಲ. ಅವಕಾಶ ಅನ್ಕೊಂಡ್ರೆ ಸಿಗಲ್ಲ. ಸಿಕ್ಕ ಅವಕಾಶ ಕರೆಕ್ಟ್ ಸದುಪಯೋಗ ಮಾಡ್ಕೊಳ್ಳಿ. ಅರ್ಥವಾಗ್ತಿದ್ಯಾ? ಸೊ ಬೆಸ್ಟ್ ಟೈಮ್. ಸೊ ಹೇಳ್ತೀನಲ್ಲ, ನೀವು ಬೆಳಿಬೇಕಾದ್ರೆ, ಚಿಗುರ್ಬೇಕಾದ್ರೆ ನಿಮ್ಮ ಚಿವುಟೋ ನನ್ನ ಮಕ್ಳು ತುಂಬಾ ಚೆನ್ನಾಗಿರ್ತಾರೆ. ಬಟ್ ಅಂತ ಚಿವುಟೋ ಜನರ ಮಧ್ಯೆ ನೀನು ಬೆಳೆದು ಹೆಮ್ಮರವಾಗಿ ನಿಂತಾಗ ಆ ಚಿವುಟಿರೋ ಜನ, ಅಂದ್ರೆ ನಿನ್ ಕೈಲಿ ಯಾರು ಆಗಲ್ಲ, ಏನಾಗಲ್ಲ ಅಂತ ಹೀಯಾಳಿಸಿರೋ ಜನ ಕಡೆಗೆ ನಿನ್ನ ಬೆಳೆದಿರುವಂತ ಮರದ ನೆರಳಲ್ಲಿ ಬಂದು ಆಶ್ರಯ ಪಡಿಬೇಕು. ಅದು ಸಾಧನೆ ಅಂದ್ರೆ. ಆ ಸಾಧನೆ ಪಡೆಯಲು ಸದಾಕಾಲ ಸಿದ್ಧರಾಗಿರಿ. ಯಶಸ್ಸು ಸಿಕ್ಲಿಲ್ಲ ಅಂತಂದ್ರೆ ಮಾರ್ಗ ಬದಲಿಸ್ಬೇಕೆ ಹೊರತು ಆ ಗುರಿಯನ್ನಲ್ಲ. ಹೌದಾ? ಗುರಿ ಅಲ್ಲೇ ಇರ್ಬೇಕು. ಮಾರ್ಗವನ್ನು ಬದಲಿಸಿ ಆ ಗುರಿಯ ಕಡೆಗೆ ಸಾಧನೆ ಮಾಡಿ ಹೋಗ್ಬೇಕು. ದಯವಿಟ್ಟು ಫೋನ್ ಮಾಡ್ಬಿಡಿ. ಈಗ ಮಾತಾಡ್ತಿದ್ವಿ. ಓಕೆ. ವಿಡಿಯೋ ಕಟ್ ಆಗ್ತಿದೆ. ಯಾಕೆ ವಿಡಿಯೋ ಕಟ್ ಆಗ್ತಿದೆ ಅಂತಂದ್ರೆ ಮಧ್ಯ ಫೋನ್ ಮಾಡ್ತಿದ್ರೆ, ಹಾಗಾಗಿ ಕಟ್ ಆಗ್ತಿದೆ. ಓಕೆ. ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನಾದ್ರು ಹೇಳೋದಿದ್ಯಾ? 2024 ಸ್ಟಡಿ 73, 2024 ಏನ್ 2024 ಗೊತ್ತಿಲ್ಲ. ಐ ಆಮ್ ರಾಧಾ ಐಡಿಗಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಶಿಲ್ಪಾ, ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಯಾರ್ಯಾರಿಗೂ ಫ್ಯಾನ್ ಅಲ್ಲ, ನೀವು ಬೆಳಿಬೇಕು. ಸೊ ನಿಮ್ಮನ್ನ ನೋಡ್ಕೊಂಡು 10 ಜನ ಇನ್ಸ್ಪೈರ್ ಆಗಿ ಅವ್ರು ಬೆಳೆದ್ರೆ ಅದೇ ದೊಡ್ಡದು. ಓಕೆ. ಚಿಗುರು ಯಾವಾಗ್ಲೂ ಚಿಗುರ್ತಾರೆ. ಚಿಗುರು ಹೆಮ್ಮರವಾಗಿ ಬೆಳಿತಾರೆ. ಸೊ ನಿಮ್ಮ ನೆರಳಲ್ಲಿ ಬರೋರ್ಗೆ ಸಾಧ್ಯವಾದ ನೆರಳು ಕೊಡಿ. ಅವ್ರಿಗೆ ನೆರಳು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಬೇಡ. ಓಕೆ. ನೀವು ಬೆಳೀರಿ, ಪಕ್ಕದವ್ರನ್ನ ಬೆಳೆಯಕ್ಕೆ ಅವಕಾಶ ಕೊಡಿ. ನಿಮ್ಗೆ ಏನೋ ವಿಚಾರ ಗೊತ್ತಿದೆ ಅಂತಂದ್ರೆ ಪಕ್ಕದವ್ರಿಗೆ ಶೇರ್ ಮಾಡ್ಕೊಳ್ಳಿ. ಸೊ ನಾಲೆಡ್ಜ್ ಈಸ್, ಎಷ್ಟು ನೀವು ನಾಲೆಡ್ಜ್ ಶೇರ್ ಮಾಡ್ತೀರೋ ಅಷ್ಟು ನೀವು ಬೆಳಿತೀರಾ, ನಿಮ್ ನಾಲೆಡ್ಜ್ ಬೆಳೀತದೆ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಅವಕಾಶ ಯಾರು ಸದುಪಯೋಗಿಸ್ಕೊಂತಾರೋ ಅವ್ರು ಬೆಳಿಲಿ. ದಯವಿಟ್ಟು ಫೋನ್ ಮಾಡ್ಬಿಡಿ. ಯಾಕೆ ಮಧ್ಯದಲ್ಲಿ ಫೋನ್ ಮಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಓಕೆ. ಏನಿ ಅದರ್ ಡೌಟ್ಸ್ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. ಜನವರಿ 30ಕ್ಕೆ 2022 ಒಳ್ಳೆ ಭರ್ಜರಿ ಎಕ್ಸಾಮ್ ಇದೆ. ಸೊ ಡೂ ಪ್ರಿಪೇರ್. ಒಂದೇ ಲೆವೆಲ್ ಅಂತ ಬೇಡ,
ರಂಜಿತಾ ಕೇಳಿ ಏನ್ ಪ್ಲೀಸ್ ರಿಪ್ಲೈ ಮೀ ಏನು ದಯವಿಟ್ಟು ಕೇಳಿ. ಶ್ರೀ ಕಪ್ಪನೂರು ಸ್ಟಡಿ ಮಾಡಕ್ ಆಗ್ತಿಲ್ಲ, ಹೊರಗಡೆ ಭಯ ಇದ್ರೆ ಸಾಧನೆ ಮಾಡ್ಬೇಕು, ಹಂಬಲ ಇದ್ರೆ ಯಾರಿಗೂ ಆಗೋದಿಲ್ಲ. ಓಕೆ, ಒಂದ್ಸರಿ ಕಣ್ಮುಚ್ಕೊಂಡು ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಕಷ್ಟ ಪಡ್ತಿರ್ತಾರಲ್ಲ ಅದನ್ನೊಮ್ಮೆ ನೆನ್ಸ್ಕೊಳ್ಳಿ. ನಿಮ್ಮಪ್ಪ ನಿಮ್ಮಮ್ಮ ಊಟ ಇಲ್ಲ ಅಂದ್ರೂ ನಿನಗೆ ಊಟ ಕೊಡಿಸ್ತಾರಲ್ವಾ, ನಿಮ್ಮಪ್ಪ ನಿಮ್ಮಮ್ಮ ಅವ್ರಿಗೆ ಹಾಕೊಂಡು ಬಟ್ಟೆ ಇಲ್ಲ ಅಂದ್ರೂ ನಿನಗೆ ಒಳ್ಳೆ ಬಟ್ಟೆ ಕೊಟ್ಟು ನನ್ನ ಮಗ ಚೆನ್ನಾಗಿರ್ಬೇಕು, ಅವ್ನು ಬೆಳಿಬೇಕು ಅಂತ ಆಸೆ ಪಡ್ತಾರಲ್ಲ, ಅದನ್ನ ನೆನ್ಸ್ಕೋ. ಕಣ್ಮುಚ್ಕೊಂಡು 2 ನಿಮಿಷ ಮನೇಲಿ ಕಷ್ಟ ನೆನ್ಸ್ಕೋ. ಆಟೋಮೆಟಿಕ್ ಆಗಿ ಓದೋದು ಬರ್ತದೆ, ಎಲ್ಲೋ ಬರ್ತದೆ. ಕಣ್ಣಲ್ಲಿ ನೀರ್ ಬರಲ್ಲ, ರಕ್ತ ಕಣ್ಣೀರ್ ಬರ್ತದೆ. ಅರ್ಥ ಆಗ್ತಿದ್ಯಾ? ಎಸ್. ಮತ್ತೆ ಆಗಲ್ಲ ಮಾಡಲ್ಲ ನನ್ ಕೈಲ ಆಗಲ್ಲ, ಸಾಧಕರು ಅಂದ್ರೆ ಕೆಲವರು ಅಷ್ಟೇ ಇರ್ತಾರೆ. ನೋ, ಯಾರು ಅಲ್ಲ. ನಾನು 60% ತಗೊಂಡ್ ಪಾಸ್ ಆದವನೆ. ನಾನೇನ್ ಬೇರೆ ಮೇಲಿಂದ ಎಲ್ಲೂ ಉದ್ರು ಬಂದಿಲ್ಲ, ಅಥವಾ ಬೇರೆ ವ್ಯಕ್ತಿಗಳು ಯಾರು ಮೇಲಿಂದ ಉದ್ರು ಬಂದಿಲ್ಲ. ಓದ್ರೆ ನೀನು ಸಾಧಕನೇ, ಓದ್ರೆ ನೀನು ಫಸ್ಟ್ ರ್ಯಾಂಕ್. ಓದಿದ್ರೆ ನೀನ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಮುಟ್ತೀಯ. ಕೆಲವ್ರು ಅನ್ಕೋಬಹುದು PSI ಯಾವ್ದು, ಹೌದಪ್ಪ PSI ಇಟ್ಸ್ ನಾಟ್ ಎ ಗ್ರೇಟ್, ಇನ್ನು ಜಾಸ್ತಿ ಒಳ್ಳೊಳ್ಳೆ ಪೋಸ್ಟ್ ಇದಾವೆ. ಓಕೆ, ಮಾಡಿ ಬೆಳೀರಿ. ಓಕೆ, ಇಷ್ಟೇ ಅಂತ ಏನು ಇಲ್ಲ. ದರ್ ಇಸ್ ನೋ ಪರ್ಟಿಕ್ಯುಲರ್ ಬಾರ್, ಇಲ್ಲೇ ಇರ್ಬೇಕು ಅಂತಿಲ್ಲ. ನೀವು ಬೆಳಿತೀರ ಅಂತಂದ್ರೆ ಆಕಾಶದ ಎತ್ತರಕ್ಕೆ ಅವಕಾಶಗಳಿದಾವೆ. ಅವಕಾಶಗಳನ್ನ ಯಾವ ಮೆಟ್ಲು ಹಾಕೊಂಡು ಹತ್ಬೇಕು ಅನ್ನೋದನ್ನ ನೋಡಿ. ಅರ್ಥ ಆಗ್ತಿದ್ಯಾ? ನಾಟ್ ಇಂಟ್ರೆಸ್ಟೆಡ್ ಫಾರ್ ಯುವರ್ ರೆಸ್ಪಾನ್ಸ್. ರಾಜ್ಕುಮಾರ್, ಆಯ್ ಸರ್ ಊಟ ಮಾಡೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಯುವರ್ ರೆಸ್ಪಾನ್ಸ್. ಏನ್ ರೆಸ್ಪಾನ್ಸು? ಯಾವ ರೆಸ್ಪಾನ್ಸು ದಯವಿಟ್ಟು ಕೇಳಿ. ಎಲ್ಲರಿಗೂ ಇದು ಮಾಡಕ್ಕಾಗಲ್ಲ. ಐ ವಾಂಟ್ ಟಾಕ್ ಟು ಯು ಸರ್. ಜಿಕೆ ಹರ್ಷ, ಎಸ್ 100% ಮಾಡೋಣ. ಕನೆಕ್ಟ್ ಮೀ. ಓಕೆ ಓಕೆ ಓಕೆ. PCH ರಿಲ್ಯಾಕ್ಸೇಷನ್ ಆಗುತ್ತಾ? ಬೀರೇಶ್ ಲಿಂಗ, ಈಗ PCH ರಿಲ್ಯಾಕ್ಸೇಷನ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ, ಸದನದಲ್ಲೂ ಕೇಳ್ತಾ ಇದಾರೆ. ಇನ್ನು ಏನ್ ಪ್ರಾಪರ್ ರೆಸ್ಪಾನ್ಸ್ ಬರ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಐ ಡೋಂಟ್ ನೋ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬಿಟ್ಟು. ಆದ್ರೆ ಒಳ್ಳೇದು. ತುಂಬಾ ಜನ, ಲಕ್ಷಾಂತರ ಜನಕ್ಕೆ ಸಹಕಾರ ಆಗ್ತದೆ. ನೋಡುವ, ಅದಕ್ಕೆ ಹಲವಾರು ನನ್ನ ಯುವ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದಾರೆ. ಅವರ ಪ್ರಯತ್ನಕ್ಕೆ ಯಾರು ರಿಲ್ಯಾಕ್ಸೇಷನ್ ಓಡಾಡ್ತಿದ್ರಲ್ಲ ಅವರೆಲ್ಲರೂ ಅವ್ರಿಗೆ ಬೆಂಬಲ ಸೂಚಿಸಿದ್ರೆ ಇದು ಇನ್ನೂ ಒಳ್ಳೇದೆ. ಓಕೆ, ನೋಡುವ. ಸರ್ಕಾರ ನಮ್ಮತ್ತ ನೋಡಿದ್ರೆ ಲಕ್ಷಾಂತರ ಜನರ ಒಂದು ಆಸೆ ಆಕಾಂಕ್ಷೆ ಈಡೇರ್ತದೆ. ನೋಡ್ಲಿಲ್ಲ ಅಂದ್ರೆ ಅವ್ರಿಗೆ ಅಂತ ಒಂದು ಬಾರ್ಸ್ ಇರ್ತದೆ, ಇದೇ ತರ ಇರ್ಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಕಮಿಟಿ ಮಾಡ್ತಾರೆ. ಕಮಿಟಿ ಅವರು ಏನ್ ರಿಪ್ಲೈ ಕೊಟ್ರೆ ಅದೇ ಫೈನಲ್ ಆಗ್ತದೆ. ನಾನ್ ಹೇಳಿದ್ರು ನೀನ್ ಹೇಳಿದ್ರು ಅದಾಗೋದಿಲ್ಲ, ಅದು ಸರ್ಕಾರದ ಮಟ್ಟದಲ್ಲಿದೆ. ಸೊ ಹಾಗಾಗಿ ಸರ್ಕಾರವೇ ಡಿಸಿಷನ್ ತಗೊಂತಾರೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ನಾನು ಕೇಳ್ತೀನಿ. ಆಯ್ತಾ? ಪ್ಲೀಸ್ ರೆಸ್ಪಾನ್ಸ್ ಸರ್, ಐ ವಾಂಟ್ ಟಾಕ್ ಟು ಯು ಸರ್ ಬಿಕಾಸ್ ಐ ಆಮ್ ಕನ್ಫ್ಯೂಸ್ಡ್. ಹರ್ಷ, ಡೋಂಟ್ ವರಿ, ಯು ಕ್ಯಾನ್ ಟಾಕ್ ಟು ಮೀ. ಬಟ್ ಈಗ ಲೈವ್ ಅಲ್ಲಿ ಇದೀನಿ. ಸೊ ನೆಕ್ಸ್ಟ್ ನಂಬರ್ ತಗೊಳ್ಳಿ, ನಂಬರ್ ತಗೊಂಡು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ರೈಟ್? ಐ ಹೋಪ್ ಸೆಷನ್ ಜಾಸ್ತಿ ಆಗ್ತಿದೆ. ನಮಗೂ ಸ್ವಲ್ಪ ಈಗ ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕು. ಎಲ್ಲ ನನ್ನ ಯುವ ಅಧಿಕಾರಿಗಳು ಒಳ್ಳೇದಾಗ್ಲಿ, ಬೆಳೀರಿ. ಅವಕಾಶಗಳು ಚೆನ್ನಾಗಿದಾವೆ, ಆ ಅವಕಾಶ ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಸದ್ಬಳಕೆ ಮಾಡ್ಕೊಂಡು ಆಟೋಮೆಟಿಕ್ ನೀವು ಬೆಳಿತೀರ, ಬೇರೆಯವ್ರನ್ನ ಬೆಳೆಸೋ ತಾಕತ್ತು ನಿಮ್ಮಲ್ಲಿ ಇರ್ತದೆ. ಓಕೆ ಅಂತ ಹೇಳ್ತಾ ಇಲ್ಲಿ ಸೆಷನ್ ಮುಗಿಸ್ತಾ ಇದ್ದೀನಿ. ಬರ್ಜರ್ ನೋಟಿಫಿಕೇಶನ್ ಅಂತ ಇದೆ 2022 PSI ಪೋಸ್ಟ್ 1 ಮಂತ್ ರಿವಿಷನ್ ಸ್ಕಿಲ್ ಸರ್. ದರ್ಶನ್ ಹರ್ಷ ಬ್ರದರ್, ನಮ್ಮ ಹುಡುಗರು ಹೆಂಗಿದಾರೆ ಅಂದ್ರೆ 1 ವರ್ಷದಲ್ಲಿ ಹೆಂಗ್ ಓದ್ಬೇಕು ಅಂದ್ರೆ ಕೇಳ್ತಾರೆ, 6 ತಿಂಗಳಲ್ಲೂ ಕೇಳ್ತಾರೆ, 1 ತಿಂಗಳಲ್ಲೂ ಕೇಳ್ತಾರೆ, ಲಾಸ್ಟ್ 3 ದಿನ ಇದ್ದಾಗಲೂ ಕೇಳ್ತಾರೆ. ಓಕೆ, ನೀವು ಮಾಡಿದಂತ ನೋಟ್ಸು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತಿದೆಯೋ ಅದಕ್ಕೆ ಇಂಪಾರ್ಟೆನ್ಸ್ಗೆ ಫೋನ್ ಬಿಡಬೇಕು ಸರ್. ಇಂಪಾರ್ಟೆಂಟ್ ಇರೋ ಒಂದು ವಿಷಯಕ್ಕೆ ರಿವಿಷನ್ ಮಾಡ್ಲಿಕ್ಕೆ ಒತ್ತು ಕೊಡಿ. ಅದಾದ ನಂತರ ನಿಮ್ದೇ ಅಂತ ನೋಟ್ಸ್ ಆಯ್ತು, ರಿವಿಷನ್, ಕರೆಂಟ್ ಇವೆಂಟ್ಸ್ ಮಾಡ್ಕೊಳ್ಳಿ, ಮೆಂಟಲ್ ಅಬಿಲಿಟಿ ಮಾಡ್ಕೊಳ್ಳಿ. ಯಾವ ಕ್ವಶನ್ ಬಿಡಕ್ ಹೋಗ್ಬೇಡಿ. ಓಕೆ, ಶಾರ್ಟ್ ನೋಟ್ಸ್ ಅಂತ ನೀವು ಮಾಡ್ಕೊಂಡು ವೆಲ್ ಅಂಡ್ ಗುಡ್. ಬುಕ್ ತಗೊಂತೀರಾ, ಬುಕ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಡ್ಕೊಳ್ಳಿ. ಓಕೆ, ಅಟ್ ದ ಸೇಮ್ ಟೈಮ್ GK ಟುಡೇ ಎಕ್ಸಾಮ್ ಕ್ವಶನ್ಸ್ ನೋಡ್ಬೇಕು. ಮಾಡಿ ನೀವು ಇಷ್ಟರಿಂದ ಒಳಗಡೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ರಿವಿಷನ್ಗೆ ಈಸಿ ಆಗ್ತದೆ. ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಎಲ್ಲ ನನ್ನ ಯುವ ಅಧಿಕಾರಿಗಳೇ ಚೆನ್ನಾಗಿ ಮಾಡಿ. ಹೋಪ್ ಫಾರ್ ದ ಬೆಸ್ಟ್. ಈಗ ಚೆನ್ನಾಗಿ ಮಾಡಿ ಅಂದ್ರೆ ಎಕ್ಸಾಮ್ ಅಲ್ಲ, ಪ್ರಿಪರೇಷನ್. ಇಫ್ ಯು ಡೂ ಪ್ರಿಪರೇಷನ್ ವೆಲ್ ದನ್ ಯುವರ್ ಎಕ್ಸಾಮ್ ವಿಲ್ ಬಿ ಗುಡ್. ಓಕೆ, ಯಾರು ಅದ್ ಮಾಡಕ್ಕಾಗಿಲ್ಲ ಇದ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಸೊ ಅವರೆಲ್ಲ ಲಾಸ್ಟ್ ಅವಕಾಶ ಮಿಸ್ ಮಾಡ್ಕೊಂಡಾಗ ಬೇರೆಯವ್ರ ಮೇಲೆ ಗೂಬೆ ಕುಳ್ಸೋದನ್ನ ಬಿಟ್ಟು ಕುತ್ಕೊಂಡು ತಲೆ ಬಗ್ಗಿಸಿ ಬುಕ್ ಅನ್ನು ನೋಡಿದ್ರೆ ಆ ಪುಸ್ತಕವು ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಆ ಪುಸ್ತಕ ಮಾಡ್ತಂತೆ. ಸೊ ಬೇರೆ ಎಲ್ಲವನ್ನು ಬಿಟ್ಟು ಓದೋದ್ರ ಕಡೆ ಗಮನ ಕೊಡಿ. ಸೊ ಟು ಮ್ಯಾಕ್ಸಿಮಮ್ ಯುವರ್ ರಿವಿಷನ್ ನಿಮ್ಮ ಪ್ರಿಪರೇಷನ್. ಓಕೆ, ಅಲ್ಲಾರ ಕೇಳ್ತಿದ್ರು